ಇನ್ನು ಇಷ್ಟಕ್ಕೆ ಈ ಮದ್ದೂರಿನ ಗಲಾಟೆ ನಿಲ್ಲಿಲ್ಲ. ರಾತ್ರಿ ಕಳೆದು ಬೆಳಗಾಗೋ ಹೊತ್ತಿಗೆ ಮದ್ದೂರಿನಲ್ಲಿ ಮತ್ತೆ ಕಿಚ್ಚು ಸ್ಫೋಟಗೊಂಡಿತ್ತು. ಬೆಳಗ್ಗೆಯಿಂದ ಮದ್ದೂರಿನಲ್ಲಿ ಸಾಲು ಸಾಲು ಹೈಡ್ರಾಮಾ ನಡೀತಾ ಇದೆ. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ ಪ್ರಸಂಗ ಕೂಡ ನಡೆದಿದೆ. ಹಾಗಿದ್ರೆ ಇಂದು ಬೆಳಗ್ಗೆಯಿಂದ ಏನೆಲ್ಲ ಆಗ್ತಾ ಇದೆ ಬನ್ನಿ ತೋರಿಸ್ತೀವಿ. ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ, ಪ್ರತಿಭಟನೆ, ಆಕ್ರೋಶ. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ರೋಷಾವೇಶ. ನಿನ್ನೆ ರಾತ್ರಿ ಮಂಡ್ಯದ ಮದ್ದೂರಿನಲ್ಲಿ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ನಡೆಸಿದವರ ವಿರುದ್ಧ ಇವತ್ತು ಹಿಂದೂ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಮದ್ದೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಹೆದ್ದಾರಿಗೆ ನುಗ್ಗಿದ್ರು, ಹೆದ್ದಾರಿ ತಡೆದು ಬೆಂಕಿಯುಗುಳಿದ್ರು. ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ತಾಲೂಕು ಕಚೇರಿಗೆ ಮುತ್ತಿಗೆ ಯತ್ನಿಸಿದ್ರು. ಹಿಂದೂ ಕಾರ್ಯಕರ್ತರನ್ನ ತಡೆಯಲು ಪೊಲೀಸರು ಹರಸಾಹಸ ಪಟ್ಟರು. ಹಸಿರು ಬಾವುಟ, ಬಂಡಿಂಗ್ಸ್ ಕಿತ್ತು ಹಾಕಿ ಆಕ್ರೋಶ. ಇದಕ್ಕೂ ಮುನ್ನ ಮಸೀದಿ ಮುಂದೆ ಪ್ರತಿಭಟನೆ ನಡೆಸಿದ ಹಿಂದೂ ಕಾರ್ಯಕರ್ತರು ಕಂಬಗಳು, ಬಿಲ್ಡಿಂಗ್ಸ್ ಮೇಲಿದ್ದ ಹಸಿರು ಬಾವುಟವನ್ನ ಕಿತ್ತೆಸೆದ್ರು. ಅದೇ ಜಾಗದಲ್ಲಿ ಕೇಸರಿ ಬಾವುಟ ಹಾಕಿಸಿ ಶಕ್ತಿ ಪ್ರದರ್ಶಿಸಿದ್ರು. ಕಲ್ಲು ತೂರಿದವರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ರು. ರಸ್ತೆಯಲ್ಲೇ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದ್ರು. ನಿನ್ನೆ ರಾತ್ರಿ ನಡೆದ ಕಲ್ಲು ತೂರಾಟ ಖಂಡಿಸಿ ಇವತ್ತು ಮಹಿಳೆಯರು, ಮಕ್ಕಳು, ಸ್ಥಳೀಯರು ಪ್ರತಿಭಟನೆ ನಡೆಸಿದ್ರು. ಯಾವ ರಸ್ತೆಯಲ್ಲಿ ಕಲ್ಲು ತೂರಾಟವಾಗಿತ್ತೋ ಅದೇ ರಸ್ತೆಯಲ್ಲಿ ಮತ್ತೆ ಗಣೇಶ ಮೆರವಣಿಗೆ ನಡೆಸಿದ್ರು. ಕೇಸರಿ ಶಾಲು ತಿರುಗಿಸಿ ಸಂಭ್ರಮಿಸಿದ್ರು. ಪ್ರತಿಭಟನೆ ವೇಳೆ ಸಿಡಿದೆದ್ದ ಕಾರ್ಯಕರ್ತರು ಕಲ್ಲು ತೂರಾಟ ನಡೆಸಿದ್ರು. ಇದರಿಂದ ಮನೆಯೊಂದರ ಗ್ಲಾಸ್ ಪುಡಿ ಪುಡಿಯಾಗಿತ್ತು. ಪರಿಸ್ಥಿತಿ ಕೈಮೀರಿದ ಕಾರಣ ಪೊಲೀಸರು ಲಾಠಿ ಚಾರ್ಜ್ ನಡೆಸಿದ್ರು. ಮಹಿಳೆಯರು ಅನ್ನೋದನ್ನ ನೋಡದೆ ಲಾಠಿ ಬೀಸಿದ್ರು. ರಸ್ತೆಯಲ್ಲೇ ಕುಳಿತ ಮಹಿಳೆಯರು ಪೊಲೀಸರ ವಿರುದ್ಧ ಕೆಂಡವಾದ್ರು. ಆಸ್ಪತ್ರೆಯಲ್ಲೂ ಮಹಿಳೆಯರು ಪೊಲೀಸರ ವಿರುದ್ಧ ಕಿಡಿಕಾರಿದ್ದಾರೆ. ಲಾಠಿ ಚಾರ್ಜ್ ಮಾಡಿರೋದು ಮುಸ್ಲಿಮ್ಸ್ ಅವ್ರ ಮೇಲೆ ಏನ್ ಕಷ್ಟೊಂದು ಆಸಕ್ತಿ ತೋರಿಸ್ತಾ ಇರೋದು. ನಮ್ಮ ಹಿಂದೂಗಳಾಗಿದ್ಕೊಂಡು ಪೊಲೀಸ್ನವ್ರೇನೆ ಅವರಿಂದ ಏನ್ ಸಿಗುತ್ತೆ? ನಿನ್ನೆ ಮಾಡಿದ್ದು ಏನ್ ಅನ್ಯಾಯ ಅಂತ ಕೇಳ್ತಾ ಇದ್ದಾರಾ? ನಿನ್ನೆ ಮಾಡಿದ ಅನ್ಯಾಯ ಕೇಳ್ತಾವ್ರೆ. ನಿನ್ನೆ ನಾವು ಅದೇ ಏರಿಯಾದಲ್ಲಿ ಇರೋದು, ಮುಸ್ಲಿಮ್ಸ್ ಬ್ಲಾಕ್ ಅಲ್ಲೇ ಇರೋದು, ನಾವು ಅವ್ರ ಜೊತೆಲೆ ಬೆರೀತಾ ಇರೋದು. ಅಂತದ್ರಲ್ಲಿ ನಾವೆಲ್ಲ ಇಲ್ವಾ? ಮತ್ ನೆನ್ನೆ ಏನು ಇಲ್ದೇನೆ ಏನ್ಕೆ ಅವರು ನೆನ್ನೆ ಮಕ್ಳ ಮೇಲೆಲ್ಲ ಕಲ್ಲೆಸಿದ್ರು, ಗಣಪತಿಗೆ ಕಲ್ಲೊಡಿದ್ರು. ಆ ಪ್ರತಿಭಟನೆ ಕೇಳ್ಬೇಕಲ್ವಾ ಪೊಲೀಸ್ನವರು? ಅದು ಎಲ್ಲೋ ಹೋಗಿ ನ್ಯಾಯ ಕೇಳಿ ಅಂತ ಹೇಳ್ತಾರಲ್ಲ, ಅಲ್ಲೆಲ್ಲಿ ನ್ಯಾಯ ಸಿಗುತ್ತೆ? ನಮಗ್ ಬೇಕಾಗಿರೋದು ನ್ಯಾಯ ಮಸೀದಿ ಹತ್ರನೇ ಕೊಡ್ಸಿ. ಸದ್ಯ ಮದ್ದೂರು ಪಟ್ಟಣದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಪಟ್ಟಣದ ಪೇಟೆ ಬೀದಿಯಲ್ಲಿ ಅಂಗಡಿ ಮುಂಗಟ್ಟುಗಳು ಬಂದಾಗಿವೆ. ಜನರಿಲ್ಲದೆ ಮದ್ದೂರು ಬಿಕೋ ಅಂತಿದೆ. ದಿಲೀಪ್ ಜೊತೆ ಪ್ರಶಾಂತ್, TV9 ಮಂಡ್ಯ.